ಧರ್ಮ ಕಾರ್ಯಗಳನ್ನು ಸತ್ಪಾತ್ರಕ್ಕೆ ಶ್ರಮಿಸಿದ್ದಾರೋ, ಸತ್ಪಾತ್ರಕ್ಕೆ ಧರ್ಮ ಕಾರ್ಯಗಳಿಗೆ ತಮ್ಮ ಸಂಪತ್ತನ್ನು ಸ್ವಲ್ಪ ಅಷ್ಟು ಅಂತಲ್ಲ ಕಳಿಸ್ಬೇಕು. ಗಳಿಸಿದಲ್ಲಿ ಸ್ವಲ್ಪ ಭಾಗವನ್ನು ಧರ್ಮಕ್ಕೆ ಕೊಡಬೇಕು, ಉಳುಕಿದ ತಮ್ಮ ಸಂಸಾರ ಕಟ್ಕೊಳ್ಬೇಕು. ಗಳಿಸಿದ ದುಡ್ಡನ್ನು ಸಂಸಾರ ಕಟ್ಕೋಬೇಕು, ಅದರಲ್ಲಿ ಕೆಲವೊಂದು ಭಾಗ ಇಂಥ ಧರ್ಮ ಕಾರ್ಯಕ್ಕಿಡಬೇಕು, ಪುಣ್ಯ ಕಾರ್ಯಗಳಿಡಬೇಕು. ಇದೇ ನಿಮಗೆ ರಕ್ಷಣೆ ಮಾಡೋದು. ನೀವು ಇಷ್ಟು ದುಡ್ಡ ಇಲ್ಲೇ ಬಿಟ್ಟು ಹೋಗ್ತಾರೆ, ನಿಮ್ಮ ಜೊತೆಲೇ ಬರೋದಿಲ್ಲ. ಮನ್ಯಾಗ ಗಳಿಸಿ ಕೊಟ್ರೆ ಹೋಯ್ತು ಅಂತ ಅಲ್ಲೇ ಗಳಿಸಿಡ್ತೇವೆ, ಕೊನೆಗೆ ಸತ್ತು ಹೋಗ್ತೀವಿ. ಗಳಿಸಿದ ದುಡ್ಡ ಇಲ್ಲೇ ಉಳಿತು. ಆದರೆ ಇಂಥ ಸತ್ಪಾತ್ರಕ್ಕೆ, ಮಹಾತ್ಮರಿಗೆ, ಜ್ಞಾನಿಗಳಿಗೆ ಆ ಸತ್ಪಾತ್ರಕ್ಕೆ ಸ್ವಲ್ಪ ದಾನ ಮಾಡಿದ್ದು ಅಂದರೆ ಆ ದಾನದ ಸಂಪತ್ತು ನಮ್ಮ ಜೊತೆಲೇ ಇರ್ತದೆ. ನೀವು ಮಾಡಿದ ಸಂಪತ್ತು ನಿಮ್ಮ ಜೊತೆಲೇ ಇರ್ತದೆ. ನಿಮಗೆ ಮುಂದೆ ಅದು 1ಕ್ಕೆ 1000ದಷ್ಟು ಲಾಭ ಆಗ್ತದೆ. 1000 ಲಕ್ಷ ಗಂಟಲೆ ಅದು ಲಾಭ ಆಗ್ತದೆ. ಈಗ ಸ್ವಲ್ಪ ಕೊಟ್ಟದ್ದು ಕೂಡ ಸ್ವಲ್ಪ ಮಪ್ಪಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್ ಅಂತ ಹೇಳ್ತದೆ. ಸ್ವಲ್ಪ ಮಪ್ಪಸ್ಯ ಧರ್ಮಸ್ಯ, ಸ್ವಲ್ಪವನ್ನೇ ನಾವು ದಾನ ಮಾಡಿದರೂ ಮಹತ್ತರವಾದಂಥ ದುಃಖವನ್ನು ದೂರ ಮಾಡಿಸ್ತದೆ ಅಂತದ. ಪ್ರಾಣ ಹೋಗುವಂಥ ಅಪಘಾತವಾದರೂ ಕೂಡ ಧರ್ಮ ಇತ್ತಂದ್ರೆ ರಕ್ಷಣೆ ಆಗ್ತೇವೆ ನಾವು. ಬೆಂಕಿ ಮಧ್ಯದಲ್ಲಿದ್ದರೂ ಕೂಡ ನಾವು ರಕ್ಷಣೆ ಆಗ್ತೇವೆ. ಸಮುದ್ರ ಮಧ್ಯದಲ್ಲಿದ್ದರೂ ಕೂಡ ನಾವು ರಕ್ಷಣೆ ಆಗ್ತೇವೆ ಧರ್ಮ ಇತ್ತಂದ್ರೆ. ಧರ್ಮ ಇಲ್ಲದೆ ಹೋತಾರೆ ನೀ ಎಲ್ಲೇ ಇರೋ ನಾಶ ಆಗ್ತೀವಿ. ಧರ್ಮ ಇಲ್ಲದೆ ಹೋತಾರೆ ಧರ್ಮ ಅದು ಯಾರನ್ನು ಧರ್ಮವನ್ನು ಯಾರು ನಾಶ ಮಾಡಿರ್ತಾರೋ ಆ ಧರ್ಮ ಅವರನ್ನು ನಾಶ ಮಾಡ್ತದೆ. ಯಾರು ಧರ್ಮವನ್ನು ರಕ್ಷಣೆ ಮಾಡ್ತಾರೋ ಆ ಧರ್ಮ ಅವರನ್ನು ರಕ್ಷಣೆ ಮಾಡ್ತಾರೆ. ಅದಕ್ಕೋಸ್ಕರವಾಗಿ ನಾವು ನಮ್ಮ ಕಡೆಯಿಂದ ಎಷ್ಟು ಸಾಧ್ಯ ಅಷ್ಟು ಹಸದಂಥವಂತೂ ತನ್ನ ಕೊಡೋದು ಧರ್ಮ. ಹಸದಂಥ ವ್ಯಕ್ತಿ ಇದಾನ, ಹಸದೇನ್ರಪ್ಪ ಅಂತಂದ್ರೆ ಒಂದಿಷ್ಟು ಅನ್ನ ಕೊಡ್ರಪ್ಪ ಧರ್ಮನ. ಮೈ ಮೇಲೆ ಬಟ್ಟೆ ಇಲ್ಲ, ನಡಗಾಕತ್ತಾನ, ಥಂಡಿಯಾಗ ನಡಗ್ಲಿಕ್ಕತ್ತಾನ, ಮೈ ಮೇಲೆ ಬಟ್ಟೆ ಇಲ್ಲ, ಪಾಪ ನಾನು ನಡಗಾಕ್ತೇನೆ ರೀ ಅಂದಾಗ ಒಂದಿಷ್ಟು ಬಟ್ಟೆ ಕೊಡ್ರಿ, ಅದು ಧರ್ಮನ. ನಮ್ಮ ಜಾತಿಯವು, ನಮ್ಮ ಕುಲದವು, ನಮ್ಮ ಊರ ಒಣ್ಣಕ್ಕೆ ಹೋಗಬಾರ್ದು. ಅವು ಯಾವ ಅದಾನೋ ಕಷ್ಟದಲ್ಲಿ ಅವನಿಗೆ ಸಹಾಯ ಮಾಡೋದು ಅದು ಧರ್ಮ. ಮತ್ತು ನಮ್ಮವರು, ನಮಗೆ ಸಂಬಂಧಪಟ್ಟವರು, ನಮ್ಮ ಜಾತಿಯವರು, ನಮ್ಮ ಕುಲದವರು ಅಂತ ಅದು ಧರ್ಮ ಅಲ್ಲ. ಅದು ಧರ್ಮ ಅಲ್ಲ. ಧರ್ಮ ಅಂತಂದ್ರೆ ಯಾರೇ ಇರಲಿ ಅವ್ರಿಗೆ ಕಷ್ಟ ಬಂದಾಗ ಅವ್ರನ್ನ ರಕ್ಷಣೆ ಮಾಡೋದೇ ಧರ್ಮ. ಕಷ್ಟದಲ್ಲಿ ಬಿದ್ದಂಥ ಕಾಲದಲ್ಲಿ ಅವ್ರಿಗೆ ರಕ್ಷಣೆ ಮಾಡೋದು ಧರ್ಮ. ಅದನ್ನು ನಾವು ಮಾಡಿದ್ದು ಅಂದರೆ ಆ ಧರ್ಮ ನಮ್ಮನ್ನು ಕಾಪಾಡ್ತದೆ, ನಮ್ಮನ್ನು ರಕ್ಷಣೆ ಮಾಡ್ತದೆ. ಅದಕ್ಕೆ ಧರ್ಮೋ ಹಿ ರಕ್ಷತಿ ರಕ್ಷಿತಃ. ಯಾವನೋ ಧರ್ಮವನ್ನು ಹಿಡಿದಿದ್ದಾನೋ ಆ ಧರ್ಮ ಅವನನ್ನು ಹಿಡ್ಕೊಳ್ತದೆ, ಅವನಿಗೆ ರಕ್ಷಣೆ ಮಾಡ್ತದೆ. ಆ ದೃಷ್ಟಿಯಲ್ಲಿ ನಾವೆಲ್ಲರೂ ಕೂಡ ಇಂಥ ಯಾವ ಸತ್ಸಂಗದಲ್ಲಿ